ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಿಯ ಕೌಶಿಕ್ ಕೊಟ್ರು ಆಮ್ ಆದ್ಮಿ ಪಾರ್ಟಿ ರಾಮನಗರ ಜಿಲ್ಲೆ ಮಾತಾಡ್ತಾ ಇದ್ದೀವಿ. ಇವತ್ತು ಯಾರು ವಿಚಾರ ಮಾತಾಡ್ತಾ ಇದ್ದೀವಿ ಅಂದರೆ ಟಿಪ್ಪರ್ ಲಾರಿಗಳ ಟ್ರ್ಯಾಕ್ಟರ್ಗಳ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಕ್ರೆಸರ್ಗಳ ವಿಚಾರವಾಗಿ ಮಾತಾಡ್ತಿದ್ವಿ. ಇವತ್ತು ಕ್ರೆಸರ್ಗಳಲ್ಲಿ ಒಂದು ಲಾರಿ ಹೋಗಬೇಕಾದ್ರೆ ಒಂದು ಜಲ್ಲಿಕಲ್ಲು ಲೋಡ್ ತುಂಬ್ಕೊಂಡು ಹೋಗ್ರೆ, ಏನು ಮಳ್ಳ ಆಗಿರ್ಬೋದು, ಜಲ್ಲಿಕಲ್ಲು ಆಗಿರ್ಬೋದು, ಟಾರ್ ಆಗಿರೋ ಗೊಬ್ಬರ ಆಗಿ ಏನೇ ಒಂದು ಲೋಡ್ ತುಂಬ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಹಿಂದೆಗಡೆ ಲೋಡ್ ಹಾಕಿದ್ದೀನಿ ಟಾರ್ಪಲ್ ಹಾಕಬೇಕು ಅಂತ ಯೋಗ್ಯತೆಗಳಿಲ್ಲ ಅವ್ರಿಗೆ. ಒಂದು ಟಾರ್ಪಲ್ ಹಾಕೊಳ್ಳಲ್ಲ, ಹಾಗೆ ಗಾಡಿಗಳು ಬರ್ತಾವಲ್ಲ ಹೈವೇಲಿ, ಅವ್ರಿಗೆ ಗೊತ್ತಾಗಲ್ವ ಸ್ವಲ್ಪನೂ. ಯಾವ್ರಿ ಅವ್ನಿಗೆಲ್ಲ ಗಾಡಿಗಳು ಪರ್ಮಿಷನ್ ಕೊಟ್ಟಿದ್ದ, ಲೈಸೆನ್ಸ್ ಕೊಟ್ಟು ಪರ್ಮಿಷನ್ ಕೊಟ್ಟಿದ್ದು, ಪರ್ಮೆಂಟ್ ಇದೆಯಾ ಅಂದರೆ ಜಲ್ಲಿಕಲ್ಲು ತುಂಬೋದಕ್ಕೆ ಕ್ರೆಸರ್ಗಳು ನಡೀತಕ್ಕ ಪರ್ಮೆಂಟ್ ಇದೆಯಾ, ಮರಳುಗಳಿಗೆ ನಡೀತಾ ಇದ್ದ ಜಾಗಗಳಿಗೆ ಪರ್ಮೆಂಟ್ ಇದೆಯಾ, ಏನು ನೋಡಲ್ರು. ಗಾಡಿ ಹೈವೇಲಿ ಹೋಗ್ತಾನೆ ಇದೆ, ಏನು ಆ ಜಲ್ಲಿಕಲ್ಲು ಲೋಡ್ ತುಂಬದೆ ಆ ಲೋಡ್ ಜಲ್ಲಿಕಲ್ಲೆಲ್ಲ ಕೆಳಗಡೆ ಬೀಳ್ತಾನೆ ಇದೆ. ಹೋದ ತಿಂಗಳು ಹಿಂಗೆ ಬಿದ್ದು ಜಲ್ಲಿಕಲ್ಲು ಒಂದು ಯಾವುದೋ ಕಲ್ಲು ಬಿದ್ದು, ಜಲ್ಲಿಕಲ್ಲಿನ ಬಿದ್ದು ಅವನಿಗೆ ಕಣ್ಣಿಗೆ ಸರಿಯಾಗಿ ಹೊಡೆದು ಅವ್ನ ಹಾಸ್ಪಿಟಲ್ಗೆ ಸೇರಿ ಇವತ್ತು ಸಹ ಅವನಿಗೆ ಕಣ್ಣು ಪ್ರಾಬ್ಲಮ್ ಇದೆ ಇವತ್ತು. ಅದಕ್ಕೆಲ್ಲ ಯಾರು ಹೊಣೆಗಾರಿಕೆ ಯಾರಾಗ್ತಾರೆ? ಆದರೆ ನೆನೆಯೂ ಸಹ ಹೋಗ್ಬೇಕಾದ್ರೆ ನಮ್ಮ ಕಾರ್ ಹೋಗ್ತಿದೆ, ಹಿಂದೆ ಒಂದು ಕಾರ್ ಬರ್ತಿದೆ, ಮುಂದೆ ಬೈಕ್ ಹೋಗ್ತಿದೆ. ಆ ಬೈಕು ಮತ್ತು ಕಾರ್ಗೂ ಮಧ್ಯೆ ಜಲ್ಲಿಕಲ್ಲು ಬೀಳ್ತಾನೆ, ಕಾರ್ ಗ್ಲಾಸ್ ಹೊಡಿತಾನೆ, ಪಾಪ ಬೈಕ್ವನಿಗೂ ಸಹ ಬೀಳ್ತಾನೆ. ಅವನು ಹೇಳ್ತಾನೇನೋ ಅವ್ನು ಹಂಗೆ ಹೋಗ್ತಾನೆ ಮುಂದೆ. ಇದಕ್ಕೆಲ್ಲ ಹೊಣೆಗಾರಿಕೆ ಯಾರು? ಫಸ್ಟು ನಮ್ಮ ಪೊಲೀಸ್ ಇಲಾಖೆ. ನಾನು ನೋಡಿದ್ದೀನಿ ತುಂಬ ಟೈಮು, ಪಕ್ಕದಲ್ಲಿ ಲಾರಿ ಹೋಗ್ತಾ ಇದ್ರಿ, ಲಾರಿ ಹೋಗ್ತಾ ಇದ್ರಿ, ಗಾಡಿನೇ ಹಿಡಿಯಲ್ರು. ಯಾಕೆ ಹಿಡಿಯಲ್ರಪ್ಪ ಗಾಡಿನ? ಓಲಿ ಹಿಂದೆಗಡೆ ಟಾರ್ಪಲ್ ಹಾಕೋನು, ಸೇಫ್ಟಿಯಾಗಿ ಹೋಗ್ತಾನೆ, ಟಾರ್ಪಲ್ ಹಾಕೋ ಗಾಡಿ ಒಂದು ಮೊನ್ನೆ ಹೋದ್ರು ಟಾರ್ಪಲ್ಲೇ ಹಾಕ್ಲಿಲ್ಲಪ್ಪ ಗಾಡಿಗೆ, ಹೋಗ್ತಾನೆ ಇದೆ. ಪೊಲೀಸನ್ನು ಅಲ್ಲೇ ನಿಂತವನೆ, ಬೈಕ್ಗಳು ಹಿಡಿದವನೆ, ಆಟೋಗಳು ಹಿಡಿಕೋಯ್ತಾನೆ, ಬೇರೆ ಗಾಡಿಗಳಿಗೆ. ಯಾಕೆ ಟಿಪ್ಪರ್ ಲಾರಿಗಳು ಟಾರ್ಪಲ್ ಹಾಕೊಳ್ಳಿಲ್ದೆ ಹೋಗ್ತಾ ಇದ್ನಲ್ಲ, ಗಾಡಿ ಹಿಡಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ ಪೊಲೀಸ್ ಇಲಾಖೆಗೆ? ಇಲ್ವೇನ್ರಿ ನಿಮಗೆ? ಯಾಕೆ ಕಮಿಷನ್ ತಿಂಗಳ ಮಂತ್ಲಿ ಡೈಲಿ ಕಮಿಷನ್ ಜಾಬ್ಗೆ ದುಡ್ಡು ಆಗ್ತಾ ಇದ್ದಲ್ಲ, ಯಾಕೆ ಹಿಡಿತೀರಿ ನೀವು ಅದಕ್ಕೆಲ್ಲ? ಪರ್ಮೆಂಟ್ ಇದೆಯಾ? ಚೆಕ್ ಮಾಡಿದ್ದೀರಾ ಅಧಿಕಾರಿಗಳು? ಅವ್ನ ಗಾಡಿ DL ಇದೆಯಾ, ಡಾಕ್ಯುಮೆಂಟ್ಸ್ ಲೈಸೆನ್ಸ್ ಇದೆಯಾ, ಅವ್ನು ಎಷ್ಟು ಲೋಡ್ ತುಂಬಬೇಕು, ಎಷ್ಟು ಗಾಡಿ ಲೋಡ್ ಕೆಪಾಸಿಟಿ ಎಷ್ಟು, ಅವ್ನು ಎಷ್ಟು ತುಂಬ್ತಾನೆ ಅದನ್ನು ನೋಡ್ತಿದ್ದೆ, ಗೊತ್ತಿದೆಯಾ ಅದು? ಅವನು ಲೋಡ್ ತುಂಬಿದ್ಮೇಲೆ ಗಾಡಿ ಟಾರ್ಪಲ್ ಹಾಕಬೇಕು ಅಂತ ಗೊತ್ತಿಲ್ವಾ? ಇನ್ನೊಬ್ರಿಗೆ, ಸಾರ್ವಜನಿಕರಿಗೆ ಇನ್ನೊಬ್ರಿಗೆ ತೊಂದರೆ ಕೊಡ್ಕೊಂಡು ಹೋಗ್ಲು ಅಂತ ನೀವು ಬಿಟ್ಟಿದ್ದೀರಾ? ಯಾಕೆ ನೋಡೋದೇ ಇರುವಂಥ ಕಣ್ಣು ಮುಚ್ಕೊಂಡಿರತಕ್ಕಂಥ ಯಾಕೆ ಅಧಿಕಾರಿಗಳು ಯಾಕಿದ್ದೀರಿ? ಯಾಕೆ ಸೀಸ್ ಮಾಡೋಕ್ಕೆ ಗಾಡಿ ಹಿಡಿಯೋಷ್ಟು ಕೆಪಾಸಿಟಿ ಯಾಕೆ ನಿಮ್ಗೆ ಆಗಲ್ಲ? ಬಡವ್ರ ಮೇಲೋ ಬೈಕು, ಯಾವ್ದಾರ ಆಟೋನೋ ಸಣ್ಣ ಪುಟ್ಟವ್ರು ಹಿಡ್ಕೊಂಡು ಒಂದು 500-300 ಜೋಬ್ಗೆ ಹಾಕೋಬೇಕು. ನಾವು ಮೊನ್ನೆ ನೋಡ್ದಪ್ಪ ಕೆಂಗಲ್ ಹತ್ರ ನಾರ ಕಾಣೆ, ಅಪ್ಪಪ್ಪ ಅವನೇನು ಕಳ್ತನ ಮಾಡ್ಕೊಂಡು ಹೋಯ್ತವನು, ವಜ್ರ ವೈರೂಢಗಳನ್ನ ತಗೊಂಡು ಹೋಗ್ತಾವನು. ಇಲ್ಲ ಅಂದರೆ ಏನಾದ್ರೂ ದುಡ್ಡು ಹಣಕಾಸು ಬ್ಯಾಂಕಲ್ಲಿ ದರೋಡೆ ಮಾಡ್ಕೊಂಡು ತೊಗೊಂಡು ಹೋಗ್ತಾವನು ಬೈಕಲ್ಲಿ. ಅವ್ನ ಹೆಂಡ್ತಿ ಮಕ್ಕಳು ಅವನಿಬ್ರು ಹೋಗ್ತಾರಪ್ಪ, ಅಲ್ಲಿ ಲೋಕಲ್ಲವನು ಹೆಲ್ಮೆಟ್ ಹಾಕ್ಲಿಲ್ಲ. ಯಾಕೆ ತುಂಬ ಜನ ಹಾಕ್ಲಲ್ಲ, ಅಲ್ಲಿ ಬಿಡ್ತೀರಾ ಚನ್ನಪಣ್ಣ ಹತ್ರ, ಅಲ್ಲಿಂದ ಪಕ್ಕದಲ್ಲಿ ಹೋದ್ರೆ ಅವ್ನು ಹಿಡಿಕೆ ಹೋಗಲ್ರಿ ಯಾರುವೆ. ಅವನ್ನ ಏನು ಅವ್ನು ಅಲ್ಲಿದ್ರೆ ಪೊಲೀಸ್, ಅವನು ಇಲ್ಲಿ ಗಂಟೆ ಅವನ ಹೆಸರು ಕಾವೇರಪ್ಪ ನೋಡ್ತೀನಿ, ಯಾಕಂದ್ರೆ